ಸರ್, ಈ ತರದ ಒಂದು ದಾಳಿ ಆಗತ್ತೆ, ಉಗ್ರರ ನೆಲೆಗಳನ್ನ ಭಾರತ ಟಾರ್ಗೆಟ್ ಮಾಡತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆ ಈಗಾಗಲೇ ಪಾಕಿಸ್ತಾನಕ್ಕೆ. ಈ ಬಾರಿ ಕೂಡ ಮಾಡತ್ತೆ ಭಾರತ ಅನ್ನೋ ಒಂದು ಅಂದಾಜಿರುತ್ತೆ. ಸೊ ಬೇರೆ ಕಡೆ ಶಿಫ್ಟ್ ಮಾಡಿರುವಂತ ಚಾನ್ಸಸ್ ಕೂಡ ಇದೆಯಾ ಒಂದಷ್ಟು ಜನರನ್ನ? ಆಬ್ವಿಯಸ್ಲಿ ಮೇಡಮ್, ಅವ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದೇ ಇರುತ್ತೆ, ಅವರು ಶಿಫ್ಟ್ ಮಾಡಿರ್ತಾರೆ, ರೈಟ್? ಬಟ್ ದಿಸ್ ಇಸ್ ನಾಟ್ ದ ಎಂಡ್. ಅವರನ್ನ ಪರ್ಸ್ಯೂಟ್ ಮಾಡ್ತಾ ಇರ್ಬೇಕು, ಹಿಂದೆ ಫೈರ್ ಮಾಡ್ತಾ ಇರ್ಬೇಕು, ಡೆಮೊಲಿಷನ್, ಟೆರರಿಸಂ ಲೊಕೇಶನ್ ಡಿಸ್ಟ್ರಾಯ್ ಮಾಡ್ತಾನೆ ಇರ್ಬೇಕು. ಅವಾಗಲೇ ಅವರು ಒಂದ್ ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಮೂವ್ ಆಗ್ತಾನೆ ಇರ್ಬೇಕು. ಅಷ್ಟರವರೆಗೆ ನಾವು ಹಿಂದೆ ಬೀಳ್ತಿದ್ರೆ ಟೆರರಿಸಂ ಮುಗಿಯಲ್ಲ. ಸೊ ಪಾಕಿಸ್ತಾನ ಈಗ ಭಾರತದ ಮೇಲೆ ಪಹಲ್ಗಾಮ್ ಅಟ್ಯಾಕಿನ ಮರುಕ್ಷಣದಿಂದಲೇ ಸಿಕ್ಕಾಪಟ್ಟೆ ಕಣ್ಣಿಟ್ಟಿತ್ತು. ಭಾರತದಲ್ಲಿ ಏನೇನಾಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ, ಪ್ರತಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇಂಥದ್ದೊಂದು ದಾಳಿಯನ್ನ ಪಾಕಿಸ್ತಾನ ಕೂಡ ಎಕ್ಸ್ಪೆಕ್ಟ್ ಮಾಡಿತ್ತು ಅಂತ ಅನ್ಸುತ್ತಾ? ಯಾಕಂದ್ರೆ ಈಗಾಗಲೇ ರಾಜತಾಂತ್ರಿಕ ಒಂದಷ್ಟು ನಿರ್ಧಾರ ಭಾರತ ತೆಗೆದುಕೊಂಡಿತ್ತು ಪಾಕಿಸ್ತಾನದ ಬಗ್ಗೆ. ಪಾಕಿಸ್ತಾನದ ಹಿಸ್ಟ್ರಿ ನೋಡಿದ್ರೆ ಮೇಡಮ್, ಅದು ದಿ ಮಿಲಿಟರಿ ಹ್ಯಾಸ್ ಗಾಟ್ ಎ ಮೋರ್ ಪವರ್ ಕಂಪೇರ್ಡ್ ಟು ದಿ ಸಿವಿಲ್ ಅಡ್ಮಿನಿಸ್ಟ್ರೇಷನ್. ಸೊ ಅವ್ರದ್ದು ಮಿಲಿಟರಿ ಸರ್ವೈವ್ ಆಗ್ಬೇಕಂದ್ರೆ ಕಾಶ್ಮೀರ್ ಪಾಯಿಂಟ್ ಅನ್ನು ಯಾವಾಗ್ಲೂ ಹೈಲೈಟ್ ಮಾಡ್ತಾನೆ ಇರ್ತಾರೆ. ಸೊ ದಿ ಸಿವಿಲ್ ಗವರ್ಮೆಂಟ್ ಅಂಡ್ ಮಿಲಿಟರಿ ಗವರ್ಮೆಂಟ್ ಎಂಟೈರ್ಲಿ ವರ್ಕ್ ಮಾಡ್ತಾರೆ. Because the ISI has got their own fund, ಅವ್ರದ್ದು ಫಂಡಿಂಗ್ ಬೇರೆ ತಾನೇ ಇರುತ್ತೆ. ಸೊ ಟಿಲ್ ದ ಟೈಮ್ ಪಾಕಿಸ್ತಾನ ಅಲ್ಲಿ ಗವರ್ಮೆಂಟ್ ಮಿಲಿಟರಿ ಗವರ್ಮೆಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಈ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಈ ತರದ ಸಿಚುವೇಶನ್ಗಳಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ನಡೆಸುವಂತ ದಾಳಿ, ಈಗ ಅಲ್ಲಿನ ಹಳ್ಳಿಗಳನ್ನ ಟಾರ್ಗೆಟ್ ಮಾಡಿ ಜನರ ಮೇಲೆ ದಾಳಿ ನಡೆಸ್ತಾ ಇದೆ ಅಂತ ಏನು ಮಾಹಿತಿ ಬರ್ತಾ ಇದೆ, ಯಾವ್ದಕ್ಕೋಸ್ಕರ ಪಾಕಿಸ್ತಾನ ಈ ತರದ ಒಂದು ಹೆಜ್ಜೆ ಇಡುತ್ತೆ ಸರ್? ಮಾತಾಡ್ತೀನಿ ಅದ್ರ ಬಗ್ಗೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಹೈ ಅಲರ್ಟ್. 10 ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಮೀಟಿಂಗ್. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ, ಬಿಹಾರ್, ಬಂಗಾಳ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಹರಿಯಾಣ ಈ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಭಾರತ ನೇಪಾಳ ಗಡಿಭಾಗದ ಸಿಎಂಗಳ ಜೊತೆಯೂ ಸಭೆ ನಡೆಸಿದ್ರು. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಈ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಮೀಟಿಂಗ್ ನಡೆಸಲಿದ್ದಾರೆ. 10 ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಹೈ ಅಲರ್ಟ್ ಆಗಿರಬೇಕು, ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ. ನಿವೃತ್ತ ಕರ್ನಲ್ ನಟೇಶ್ ಅವರು ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಸರ್, ಈ ತರದ ದಾಳಿಗಳಾದಾಗ ಈ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳಲ್ಲಿ ಏನೆಲ್ಲ ಅಲರ್ಟ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ, ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ? ಯಾಕಂದ್ರೆ ಎನಿ ಟೈಮ್ ಯಾವುದೇ ಕಡೆಯಿಂದ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಹಿಂಟ್ ಅಂತೂ ಇದ್ದೇ ಇರುತ್ತೆ. ಪರಾಕ್ರಮಲ್ಲೂ ಇದೇ ತರ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆದಾಗ ಆರ್ಮಿನ ಮೊಬಿಲೈಸ್ ಮಾಡಿದ್ರು. ಆ ಟೈಮ್ ನಲ್ಲಿ ಬಾರ್ಡರ್ ಅಲ್ಲಿ ಎಂಟೈರ್ ಸಿವಿಲಿಯನ್ಸ್ ನ ಇವ್ಯಾಕ್ಯುಯೇಷನ್ ಮಾಡ್ತಾರೆ. ಸೊ ಅಂಡ್ BSF ಬಾರ್ಡರ್ ಔಟ್ ಪೋಸ್ಟ್ ಅನ್ನ ಆರ್ಮಿ ಅವರು ತಗೊಂಡಿರ್ತಾರೆ. ಸೊ ದ ಎಂಟೈರ್ ಕಂಟ್ರೋಲ್ ಆಫ್ ಬಾರ್ಡರ್ ಅನ್ನ ಆರ್ಮಿ, ಏರ್ ಫೋರ್ಸ್ ಅವರಿಗೆ ನೇವಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿದ್ದ ಸಿವಿಲಿಯನ್ಸ್, ಪಶು ಪಕ್ಷಿಗಳು ಎಲ್ಲರನ್ನೂ ಬಹಳ ಹಿಂದೆ ಕರ್ಕೊಂಡು ಹೋಗಿ ಕ್ಯಾಂಪ್ ಅಲ್ಲಿ ಇಟ್ಟು, ಸೊ ಟಿಲ್ ದ ಟೈಮ್ ವಾರ್ ಸಬ್ಸೈಡ್ ಆಗೋವರೆಗೂ ಇವರನ್ನ ಒಂದು ರಿಲೀಫ್ ಸೆಂಟರ್ ಅಲ್ಲಿ ಇಟ್ಟು ಅವ್ರನ್ನ ನೋಡ್ಕೋತಾರೆ ಮೇಡಮ್ ಗವರ್ಮೆಂಟ್. ಓಕೆ ಓಕೆ, ಸೊ ಇನ್ಸ್ಟ್ರಕ್ಷನ್ ಯಾವ ತರ ಕೊಡ್ತಾರೆ ಅಂದ್ರೆ ಈ ತರದ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಇದ್ದಾಗ ಎದುರಾಳಿ ದೇಶ ಯಾವ ರೀತಿ ಅಟ್ಯಾಕ್ ಆಗಬಹುದು ಅಂತ, ಅಂದ್ರೆ ಪರ್ಟಿಕ್ಯುಲರ್ ಆ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳ ಜನರಲ್ಲಿ ಯಾವ ರೀತಿ ಅಲರ್ಟ್ ಮೆಸೇಜ್ ಹೋಗುತ್ತೆ? ಈಗ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಕೆಲವು ಕಡೆ. Flight is a normal issue, madam. Actually, I'm more worried about border ಅಲ್ಲಿ farmers ಇರ್ತಾರೆ, ಓಲ್ಡ್ ಏಜ್ ಅವ್ರು ಇರ್ತಾರೆ, ಮಕ್ಳು ಇರ್ತಾರೆ. ಈಗ ಎಲ್ಲಾ ಸ್ಕೂಲು ಪ್ರತಿಯೊಂದು ಕ್ಲೋಸ್ ಆಗುತ್ತೆ. ಈಗ ಅವ್ರನ್ನೆಲ್ಲ ವಾಪಸ್ ಅರೌಂಡ್ 30-40 ಕಿಲೋಮೀಟರ್ಸ್ ಹಿಂದ್ಗಡೆ ರಿಲೀಫ್ ಕ್ಯಾಂಪಿಂಗ್ ಅವ್ರನ್ನ ಇಮಿಡಿಯೇಟ್ ಆಗಿ ಈಗ ಶಿಫ್ಟ್ ಮಾಡ್ತಾರೆ. ಪೊಲೀಸ್ ಅವರಾಗ್ಲಿ, ಆರ್ಮಿ ಅವರಾಗ್ಲಿ, ಎಲ್ಲಾ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಜಾಯಿನ್ ಆಗಿ ಅವರನ್ನ ರಿಲೀಫ್ ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ. Not the first time we are evacuating our civilians. It is a regular exercise ಇದೆಲ್ಲ. So India is familiar with evacuating our ಜನರನ್ನ ಬಾರ್ಡರ್ ಹಿಂದ್ಗಡೆ. Yes sir, thank you so much sir, thank you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.